ನಾನಾ ರೀತಿಯ ಜನ, ನಾನಾ ರೀತಿಯ ವರ್ಗಗಳಿರೋಂಥ ಈ ದೇಶದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ. ಇಂಥ ಒಂದಷ್ಟು ಸಮಸ್ಯೆಗಳನ್ನು ಹೆಕ್ಕಿ ನಿಮ್ಮ ಮುಂದೆ ತೆರೆದಿಟ್ಟು ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕಾರ್ಯಕ್ರಮವೇ ಈ ಸುದ್ದಿ ಕಾಲ್ ಸೆಂಟರ್. ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್. ನಾನು ಪ್ರಗತ್. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್.ಆರ್. ಪುರ ತಾಲೂಕಿನ ಸಾತ್ಕುಳಿ ಎಂಬ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಯೋಜನೆ ವಿಚಾರವಾಗಿ ಪದೇ ಪದೇ ಈ ಗ್ರಾಮದ ಜನರು ತಮ್ಮ ಊರನ್ನು ಕಳ್ಕೊತಾ ಇದ್ದಾರೆ. ಅದೇನು ಆ ಸ್ಟೋರಿ ಅಂತೀರಾ? ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ಈ ಸ್ಟೋರಿ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸಬಹುದು, ಆದರೆ ಇದೇ ಸತ್ಯ. ಈ ಸ್ಟೋರಿ ಹೇಳೋಕ್ಕೂ ಮುಂಚೆ ನಿಮಗೆ ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸ್ತೀವಿ. ಅದೇನೆಂದರೆ, ಹಲವು ದಶಕಗಳ ಹಿಂದೆ ಕುಡಿಯುವ ಮತ್ತು ವ್ಯವಸಾಯ ದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯ ಲಕ್ವಳ್ಳಿ ಎಂಬ ಊರಿನ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟಲಾಯಿತು. ಇದು ಈಗಾಗಲೇ 1,82,818 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ಅಗತ್ಯಕ್ಕೆ ಬೇಕಾದಷ್ಟು ನೀರು ಒದಗಿಸುತ್ತಿದೆ. ಸಾತ್ಕೋಳಿ ಅನ್ನೋ ಈ ಊರು ಇಲ್ಲಿ ಹುಟ್ಟಿ ಹಲವಾರು ದಶಕಗಳೇ ಕಳೆದಿವೆ. ಇಷ್ಟಾದರೂ ಸಹ ಈ ಊರು ಇವತ್ತಿಗೂ ಒಂದು ಕೊಂಪೆಯಂತಿದೆ. ಯಾಕಂದ್ರೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಊರು ಹಿಂದುಳಿದಿದೆ. ಹತ್ತಿರದ ಪೇಟೆಯಾಗಿರೋ ಮುತ್ತಿನಕೊಪ್ಪ ಅನ್ನೋ ಊರಿಗೆ ಹೋಗ್ಬೇಕು ಅಂದ್ರೆ ಸಾತ್ಕೋಳಿಯ ಜನ ಏನಿಲ್ಲ ಅಂದ್ರೂ 8 ಕಿಲೋಮೀಟರ್ ನಡೆದೇ ಹೋಗ್ಬೇಕು, ಅಥವಾ ಖಾಸಗಿ ಆಟೋಗಳನ್ನ ಬಾಡಿಗೆ ಮಾಡಿಕೊಂಡು ಹೋಗ್ಬೇಕಾದಂತ ದುಸ್ಥಿತಿ ಇಲ್ಲಿದೆ. ಈಗ ಇಲ್ಲಿನ ಅಸಲಿ ಸಮಸ್ಯೆಯತ್ತ ಗಮನ ಹರಿಸೋಣ. ಈಗಾಗಲೇ ಊರಿಗೆ ಒಂದಷ್ಟು ಉಪಕಾರ ಆಗ್ಲಿ ಅಂತ ಭದ್ರಾ ಜಲಾಶಯಕ್ಕೋಸ್ಕರ ಇದ್ದ ಊರು ಬಿಟ್ಟು ಬಂದು ಇಲ್ಲಿ ಬದುಕು ಕಟ್ಕೊಂಡು ಬಾಳ್ತಿರೋ ಈ ಊರಿನ ಮಂದಿಗೆ ಈಗ ಮತ್ತೆ ತಾವು ಈಗಿರೋ ಊರಿಂದ ಎತ್ತಂಗಡಿ ಆಗೋ ಭಯ ಕಾಡ್ತಿದೆ. ನಿಂತ ಭೂಮಿನೇ ಕುಸಿದು ಹೋಯ್ತೇನೋ ಅನ್ನೋ ಅಭದ್ರತೆ ಕಾಡ್ತಿದೆ. ಇಲ್ಲಿ ಬಂದು ಹಲವು ದಶಕಗಳೇ ಕಳೆದ್ರೂ ಕರೆಂಟ್ ಅನ್ನೋದನ್ನ ಕೇವಲ 7-8 ವರ್ಷದ ಹಿಂದಷ್ಟೇ ಕಂಡ ಈ ಮಂದಿ ಈಗ ಮತ್ತೆ ಹೊಸದಾಗಿ ಬದುಕು ಕಟ್ಕೊಂಡ ಈ ಊರನ್ನು ಬಿಡಬೇಕಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಅದೇನು ಕತೆ ಅಂತ ಹೇಳೋಕ್ಕೂ ಮುಂಚೆ ಇಲ್ಲಿ ರಾಶಿ ರಾಶಿ ಕಡಿದು ಗುಡ್ಡೆ ಹಾಕಿರೋ ಮರದ ದಿಮ್ಮಿಗಳನ್ನ ಒಂದ್ಸಲಿ ನೋಡಿ. ನೂರಾರು ವರ್ಷಗಳಿಂದ ಸೊಂಪಾಗಿ ಬೆಳೆದು ಬಂದ ಈ ಮರಗಳು ಸರ್ಕಾರಿ ಯೋಜನೆಗಳ ಬಲಿಗೆ ಸಿಕ್ಕಿ ಸತ್ತು ಬಿದ್ದಿವೆ. ಈ ಮರಗಳು ಅಷ್ಟೇ ಅಲ್ಲ, ಈ ಊರು ಸಹ ಈ ಜಲಾಶಯ ಯೋಜನೆಗೆ ಬಲಿಯಾಗೋ ಎಲ್ಲಾ ನಿರೀಕ್ಷೆಗಳು ಕಂಡು ಬರ್ತಿವೆ. ಈ ಯೋಜನೆಯಿಂದ ಸಾತ್ಕೋಳಿಯ 150ಕ್ಕೂ ಹೆಚ್ಚಿನ ಮನೆಗಳ ಜೊತೆ ಒಂದು ಅಂದಾಜಿನ ಪ್ರಕಾರ 25,000 ಮರಗಳು ಧರೆಗುರುಳಲಿವೆ. ಹಾಗಾದ್ರೆ ಏನು ಆ ಯೋಜನೆ ಅಂತ ಹೇಳೋದಾದ್ರೆ, ಆ ಯೋಜನೆಯ ಹೆಸರು ತುಂಗಾ ತಿರುವು ಯೋಜನೆ ಅಂತ. ತುಂಗಾ ನದಿಯಿಂದ ಹೆಚ್ಚಿನ ನೀರಿನ ಹೊರಹರಿವು ಏನು ಹೋಗುತ್ತೆ, ಆ ಹೊರಹರಿವಿನ ನೀರನ್ನೇ ಭದ್ರಾ ನದಿಗೆ ಹರಿಸಿ ಬಯಲು ಸೀಮೆಯ ಬರಡು ನೆಲಗಳಿಗೆ ಕೃಷಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಈ ಯೋಜನೆಯ ಮುಖ್ಯ ಉದ್ದೇಶ. ಆದರೆ ಈ ಯೋಜನೆಗೆ ಬಲಿಯಾಗ್ತಿರೋದು ಮಾತ್ರ ಸಾತ್ಕೋಳಿ ಅಂತ ಒಂದಷ್ಟು ಊರುಗಳು. ಈಗಾಗಲೇ ಈ ಯೋಜನೆಯ ಎಸ್ಟಿಮೇಷನ್ ಪ್ರಕಾರ 12 ಕಿಲೋಮೀಟರ್ ದೂರದ ದೊಡ್ಡ ನಾಲೆ ಹೋಗುತ್ತೆ. 12 ಕಿಲೋಮೀಟರ್ನ ನಂತರ ಭದ್ರಾ ನದಿಯತ್ತ ಈ ನೀರನ್ನ ಹರಿಸಲಾಗುತ್ತೆ. ಈ ನಾಲೆಯ ಮತ್ತು ಅಕ್ಕಪಕ್ಕದಲ್ಲೇ ಬರೋ ಸಾತ್ಕೋಳಿ ಊರು ಮತ್ತು ನೂರಾರು ಸಾವಿರಾರು ವರ್ಷಗಳಿಂದ ಸೊಂಪಾಗಿ ಬೆಳೆದು ಬಂದ ಸುಮಾರು 25,000 ಬೆಲೆ ಬಾಳುವ ಮರಗಳು ಈ ಯೋಜನೆಗೆ ಬಲಿಯಾಗ್ತಿವೆ.
ಇಲ್ಲಿನ ಗ್ರಾಮಸ್ಥರ ಬೇಡಿಕೆ ಏನಂದ್ರೆ ಜಲಾಶಯ ಯೋಜನೆಗೆ ನಮ್ಮ ವಿರೋಧ ಖಂಡಿತ ಇಲ್ಲ, ಆದ್ರೆ ಯೋಜನೆಯ ಮಾರ್ಗ ಬದಲಿಸಿದ್ರೆ ಸಾಕು, ನಾವು ಬದುಕ್ತೀವಿ, ನಮ್ಮ ಕಾಡು ಸಹ ಈ ಮಟ್ಟಿಗೆ ನಾಶ ಆಗೋದಿಲ್ಲ ಅನ್ನೋದು. ಇಲ್ಲಿನ ಗ್ರಾಮಸ್ಥರ ಪ್ರಕಾರವೇ ಹೇಳಬೇಕು ಅಂದ್ರೆ ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡಿರೋ ಯೋಜನೆ ವ್ಯಾಪ್ತಿಯ ಸುತ್ತಳತೆ ಸುಮಾರು 12 ಕಿಲೋಮೀಟರ್ ಇದೆ. ಆದ್ರೆ ನಾವು ತೋರಿಸೋ ಮಾರ್ಗದಲ್ಲಿ ಹೋದ್ರೆ ಕೇವಲ 8 ಕಿಲೋಮೀಟರ್ ಒಳಗೆ ಈ ಯೋಜನೆ ಮುಗಿಯುತ್ತೆ. ಆಗ ನಾವು ಉಳಿತೀವಿ, ಕಾಡು ಉಳಿಯುತ್ತೆ. ಜಲಾಶಯದ ಪ್ರಯೋಜನ ಪಡೆಯೋ ಬಯಲುಸೀಮೆ ಜನ ಸಹ ಮನುಷ್ಯರೇ ಅಲ್ವಾ? ನಾವು ಮಾನವೀಯತೆ ಇರೋರೆ. ಈ ನೀರಿಂದ ಅವರು ಬದುಕ್ತಾರೆ ಅಂದ್ರೆ ನಮಗೂ ಅಷ್ಟೇ ಖುಷಿ ಅಂತಾರೆ ಇಲ್ಲಿನ ಗ್ರಾಮಸ್ಥರು. ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರ ಅಂತಲೂ ಹೇಳಬಹುದು. ಈ ಯೋಜನೆಗೆ ಇಲ್ಲಿನ ಸ್ಥಳೀಯರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರೂ ಸಹ ಅಧಿಕಾರಿಗಳ ಕೆಲಸ ಮಾತ್ರ ಇದೇ ಮಾರ್ಗದಲ್ಲಿ ಜಲಾಶಯ ಯೋಜನೆ ಕೈಗೆತ್ತಿಕೊಳ್ಳೋಕೆ ಮುಂದಾಗಿದ್ದಾರೆ. ಇಲ್ಲಿನ ಸುತ್ತಲಿನ ಜನಪ್ರತಿನಿಧಿಗಳ ವೈಯಕ್ತಿಕ ಹಿತಾಸಕ್ತಿಗೆ ಇಲ್ಲಿನ ಜನರ ಬದುಕು ಬರಡಾಗ್ತಾ ಇದೆ. ಯಾವುದೇ ಯೋಜನೆ ಜನರನ್ನ ಸ್ಥಳಾಂತರ ಮಾಡೋಕ್ಕೂ ಮುಂಚೆ ಜನರೊಡನೆ ಸಭೆ ಸೇರಿಸಿ ಅವರ ಅಭಿಪ್ರಾಯ ತಗೋಬೇಕು. ಆದ್ರೆ ಇದು ಇಲ್ಲಿ ನಡೆದೇ ಇಲ್ಲ. ನಮಗೇನಪ್ಪ ಅಂದರೆ ಬದುಕೋದಕ್ಕೆ ನಾವಿಲ್ಲಿ ಯಾವುದೇ ಪಕ್ಷ ಪಾರ್ಟಿನೂ ಸಮೇತ ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ. ಯಾರು ನಮಗೆ ರಾಜಕೀಯ ವ್ಯಕ್ತಿಗಳೇ ನಮಗೆ ಮುಖಾಂತರನೇ ಇಲ್ಲಿ ಕುಂದುಕೊರತೆ ಹೋಗಬೇಕು. ಯಾಕೆಂದರೆ ನೇರವಾಗಿ ಹೋಗಿ ಬೆಂಗಳೂರಿನಲ್ಲೇ ಇಲ್ಲ ಯಾವುದೇ ಆಫೀಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಮಗೆ ಒಂದು ಇದಿಲ್ಲ. MLA ಸಮೇತ ಮೊದಲಿಗೆ ಒಂದು MLA ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಇತ್ತು. ಇಲ್ಲಿಯ ಮೆಂಬರ್ನೇ ಹಿಡ್ಕೊಂಡು ಮೆಂಬರಿಂದ ವಿಷಯ NR ಪುರಕ್ಕೆ ಹೋಗಬೇಕಿತ್ತು. ಸಾತ್ಕೊಳ್ಳಿ ಎಲ್ಲಿದೆ ಅಂತಲೇ ಸಮೇತ ಮೊದಲಿಗೆ NR ಪುರಕ್ಕೆ ಗೊತ್ತಿರಲಿಲ್ಲ. ನಮ್ಮ ತಾಲೂಕಾದ್ರೂ ಸಮೇತ ಕೆಲವು ಅಲ್ಲಿ ಜನಗಳಿಗೆ ಹೋದರೆ ಸಾತ್ಕೊಳ್ಳಿ ಅಂದರೆ ಅದು ಎಲ್ಲಿ ಬರುತ್ತೆ ಅನ್ನೋದು. ಅಂಥ ಕಾಡು ಮಧ್ಯದಲ್ಲಿ ಬದುಕಿ ಇವತ್ತು ಒಂದು ಊರಿನ ಸ್ಥಿತಿಗತಿಗೆ ಬಂದಿದೆ. ಕರೆಂಟ್ ಆಗಿ ಈಗ ಎಲ್ಲ ಬೋರ್ ಎಲ್ಲ ಹೊಡ್ಕೊಂಡು ಒಂದು ಹಂತಕ್ಕೆ ಈಗ ಹೇಳ್ತಾ ಇರೋವಂಥದ್ದು. ಯಾಕೆಂದರೆ ಅಂಥ ಬರಗಾಲಗಳಲ್ಲೂ ಸಮೇತ ಊರು ಬಿಟ್ಟು ಹೋಗ್ದೇ ಈಗ ಮುಳುಗಡೆಯಾಗಿ ಬಂದಿರೋದ್ರಿಂದ ಮತ್ತಿನ್ನೆಲ್ಲಿ ಕಂಡುಕೊಳ್ಳೋದು ಅಂತೇಳಿ ಈ ಊರಿನಲ್ಲೇ ಬದುಕಿ ಈಗ ಒಂದು 8 ವರ್ಷದಿಂದ ಕರೆಂಟ್ ಆದ ನಂತರ ಈಗ ವಿದ್ಯುತ್ತನ್ನು ಬಳಕೆ ಮಾಡ್ಕೊಂಡು ಈಗ ಒಂದು ಜೀವನಕ್ಕೆ ಆಹಾರವಾಗಿ ಸಿಗುವಂಥ ರೀತಿಗೆ ಮಾಡ್ಕೊಂಡಿದ್ದಾರೆ. ಆ ಸ್ಥಿತಿಯಲ್ಲಿ ಬದುಕಿ ಇವತ್ತು ಒಂದು ಬದುಕನ್ನು ಕಂಡುಕೊಳ್ಳೋಂಥ ಸನ್ನಿವೇಶ ಬಂದಾಗ ಊರು ಬಿಡಿಸ್ತಾ ಇರೋಂಥದ್ದು ನಮಗೆ ಸರಿ ಕಾಣಿಸಲ್ಲ. ಅಲ್ಲಿರೋರು ಮನುಷ್ಯರೇ, ನಾವು ಮನುಷ್ಯರೇ ಅಲ್ವಾ? ನಮ್ಮೂರಿನ ನೀರಿಂದ ಅವರು ಉದ್ಧಾರ ಆಗ್ತಾರೆ ಅಂದ್ರೆ ನಾವ್ಯಾಕೆ ಅಡ್ಡಗಾಲು ಹಾಕಬೇಕು ಸ್ವಾಮಿ ಅನ್ನೋದು ಇಲ್ಲಿನ ಜನರ ಅಳಲು. ಆದ್ರೆ ಒಬ್ರನ್ನ ತುಳಿದು ಇನ್ನೊಬ್ರನ್ನ ಉಳಿಸಿಕೊಳ್ಳೋ ದುರ್ಬುದ್ಧಿ ರಾಜಕಾರಣಿಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಯಾಕೆ ಅಂತ ಇದನ್ನ ಇಲ್ಲಿನ ಜನರು ಸ್ಥಳೀಯ ಬಿಜೆಪಿ ಶಾಸಕರಾದ DN ಜೀವರಾಜ್ ಅವರ ಬಳಿ ಪ್ರಸ್ತಾಪ ಮಾಡಿದ್ರೆ, ನೀವು ನೀರು ಕೊಡೋಕೆ ಆಗಲ್ಲ ಅಂತ ಒಂದು ಪತ್ರಿಕಾ ಹೇಳಿಕೆ ಕೊಡಿ, ಆಮೇಲೆ ಆಗೋ ಪರಿಣಾಮ ನೋಡಿ ಅನ್ನೋ ದಾರಿ ತಪ್ಪಿಸೋ ಹಾಗೂ ಒಬ್ಬರಿಂದ ಇನ್ನೊಬ್ಬರನ್ನ ಎತ್ತಿಕೊಟ್ಟು ಮಾತಾಡಿ ನುಣುಚಿಕೊಳ್ತಾರೆ. ಇನ್ನು ಈ ತುಂಗಾ ತಿರುವು ಮಾರ್ಗದ ವಿಚಾರವಾಗಿ ವಿರುದ್ಧವಾಗಿ ಹೋರಾಟ ಮಾಡ್ತಿರುವಂಥ ಈ ಊರಿನ ಜನರು ಏನೇನು ಹೇಳ್ತಾರೆ, ಇನ್ನು ಇದಕ್ಕೆ ವಿರುದ್ಧವಾಗಿ ನಿಂತಿರುವಂಥ ಹೋರಾಟಗಾರರು ಏನು ಹೇಳ್ತಾರೆ, ಹಾಗೂ ಅಧಿಕಾರಿ ವರ್ಗದ ನಿಲುವೇನು, ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ತುಂಗಾ ತಿರುವು ಅಂತ ಈ ಯೋಜನೆಯಿಂದ ಈ ಗ್ರಾಮದ ಜನ ಪದೇ ಪದೇ ತಾವು ಹುಟ್ಟಿ ಬೆಳೆದಂಥ ಊರನ್ನ ಕಳ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಇನ್ನು ಈ ವಿಚಾರವಾಗಿ ಅಧಿಕಾರಿ ವರ್ಗದವರು ಮತ್ತೆ ಇನ್ನುಳಿದ ಒಂದಷ್ಟು ಗ್ರಾಮಸ್ಥರು ಏನೇನು ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ. ಸ್ಥಳೀಯವಾಗಿ ನಿಮ್ಗೊಂದು ವಿಚಾರ ಹೇಳಬೇಕು. ಅದೇನಂದ್ರೆ ಈ ಭಾಗದಲ್ಲಿ ಬರೋ ಕಾಡು ನಿತ್ಯ ಹರಿದ್ವರ್ಣ ಕಾಡಲ್ಲ. ಈ ಭಾಗದ ಸುತ್ತಮುತ್ತ ಬರೋ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ಇದೇ ಕಾಡು ಇರೋದು. ಚಳಿಗಾಲದ ಸಂದರ್ಭದಲ್ಲಿ ಸಂಪೂರ್ಣ ಎಲೆ ಉದುರಿ ಬರಡಾದಂತೆ ಕಾಣೋ ಕಾಡಿದು. ಇದು ಯಾಕೆ ಹೇಳಬೇಕಾಯ್ತು ಅಂದ್ರೆ ಅಪರೂಪಕ್ಕೆ ಆಗಾಗ ಈ ಭಾಗದಲ್ಲಿ ಕಾಡ್ಗಿಚ್ಚು ಸಹ ಆಗೋದುಂಟು. ಆಗ ಈ ಭಾಗದ ಗ್ರಾಮಸ್ಥರೇ ಕಾಡ್ಗಿಚ್ಚನ್ನ ನಂದಿಸೋಕೆ ಮುಂದಾಗ್ತಾರೆ.
ಈ ಮೊದಲೇ ಹೇಳಿದಂತೆ ಈ ವಿಚಾರವಾಗಿ ಗ್ರಾಮಸ್ಥರು ಸ್ಥಳೀಯ ಶಾಸಕರಾದ ಜೀವರಾಜ್ ಅವರ ಬಳಿ ಈ ಸಮಸ್ಯೆ ಹೇಳೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರು ಶಾಸಕರು ಕೈಗೆ ಸಿಗದೆ ಓಡಾಡ್ತಿದ್ರು. ಆದ್ರೆ ದಿನ ಹೋದಂತೆ ವಿಷಯ ಗಂಭೀರ ಆಗ್ತಾ ಬರ್ತಿದ್ದಂತೆ ಸದ್ಯಕ್ಕೆ ಇವರ ಕಣ್ಣೆರೆಸೋ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಎಲ್ಲ ರಾಜಕಾರಣಿಗಳಂತೆ ನಾನಿದ್ದೇನೆ, ತಲೆ ಕೆಡಿಸ್ಕೋಬೇಡಿ ಅನ್ನೋ ಮಾಮೂಲಿ ಮಾತು ಇವರದ್ದಾಗಿದೆ. ಈ ಯೋಜನೆ ಸುಮಾರು 10 ವರ್ಷದಿಂದ ನಡೀತಿದೆ. ಆದರೆ ಇದು ಯಾಕೆ ನಡೀತಿದೆ, ಇದರ ಮುಖ್ಯ ಉದ್ದೇಶ ಏನು, ಯಾವ ಮಾರ್ಗವಾಗಿ ಹೋಗುತ್ತೆ, ಎಷ್ಟು ಜಮೀನು ಮನೆಗಳು ಈ ಯೋಜನೆಗೆ ಬಲಿಯಾಗುತ್ತೆ ಅನ್ನೋ ಒಂದು ಸಣ್ಣ ಮಾಹಿತಿ ಸಹ ಇಲ್ಲಿನ ಜನರಿಗೆ ಗೊತ್ತಿಲ್ಲ. ಇನ್ನು ಈ ವಿಚಾರವಾಗಿ ನಾವು ಗ್ರಾಮಸ್ಥರ ಪರವಾಗಿ ಈ ಯೋಜನೆಯ ಮುಖ್ಯ ಇಂಜಿನಿಯರ್ಗಳನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ. ಅವರು ಹೇಳ್ದಂತೆ ಈಗಾಗಲೇ ಈ ಮಾರ್ಗದ ಸರ್ವೆ ಕೂಡ ಆಗಿದೆ. ಆ ಊರುಗಳಿಗೆ ಮಾಹಿತಿ ಒಂದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾರು ಸಂತ್ರಸ್ತರಿದ್ದಾರೋ ಅವರಿಗೊಂದು ಮಾತು ಸಹ ಹೇಳದೆ ಸರ್ವೆ ಹೇಗೆ ನಡೆಸಲಾಯಿತು ಅನ್ನೋದು ಇಲ್ಲಿನ ಜನರ ಪ್ರಶ್ನೆ. ಇಲ್ಲಿ ಏನಾಗಿದೆ, ಇಲ್ಲಿ ನೀವು ಹೇಳ್ದಂಗೆ ದೊಡ್ಡಿನ ತಲೆ ಆಮೇಲೆ ಸಾತ್ಕೊಳ್ಳಿ, ಇದೊಂದೇ ಗ್ರಾಮದಲ್ಲಿ ಅವ್ರಿಗೆ ತಾವು ಹೇಳ್ದಂಗೆ ಚಿಕ್ಕಪ್ಪ ಅವ್ರಿಗೆ ತೊಂದರೆ, ನೀವು ಹೇಳ್ದಂಗೆ ಅವರು ಬೇರೆ ಕಡೆಯಿಂದ ರಿಹ್ಯಾಬಿಲಿಟ್ ಆಗಿ ಬಂದವರು ತೊಂದರೆ, ಅದು ನಮಗೂ ಗೊತ್ತಿದೆ. ಅದು ನಾವು ನಮ್ಮ ಐಆರ್ ಆಫೀಸರು ತಿಳಿಸಿದ್ದೀವಿ. ಯಾಕಂದರೆ ಈಗ ಆಲ್ರೆಡಿ ಒಂದು ಸಾರಿ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡಿ ಬಂದಿರ್ತಕ್ಕಂಥ ಜನರನ್ನ ಇನ್ನೊಂದು ಸಾರಿ ಅವ್ರದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಏನಾಗಿದೆ ಇಲ್ಲಿ, ಏನೋ ಒಂದು ನಾವೇನೋ ತಪ್ಪು ಮಾಡಿಬಿಡ್ತಾ ಇದ್ದೀವೇನೋ ಅನ್ನೋ ಥರ ಭಾವನೆ ಇಲ್ಲಿ ಎಲ್ಲರೂ ಊರಿನವ್ರಿಗೆಲ್ರಿಗೂ. ಈ ಆಫೀಸು ಏನೋ ಒಂದು ತಪ್ಪು ಮಾಡಿಬಿಡ್ತಾ ಇದೆ ಅಂತ. ನಾವು ಹಾಗೆ ಮಾಡ್ತಾಯಿಲ್ಲ. ನಾವು ಈ ಆಫೀಸಲ್ಲಿ ಬಂದಿರೋದು ಒಂದು ಈ ಏನಿದು ನಿಮ್ಮ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಆಮೇಲೆ ಯಾರಿಗೂ ತೊಂದರೆ ಆಗಬಾರ್ದು. ಈಗ ಅವ್ರಿಗೆ ತೊಂದರೆ, ನನಗೆ ತೊಂದರೆ, ಹಾಗೆ ಬರೋದಿಲ್ಲ ಇಲ್ಲಿ. ಈಗ ಅವ್ರದ್ದು ಏನು ಕಳಕಳಿಯಿಂದ ಏನು ಹೇಳಿದ್ದಾರೆ ಈ ವಿಚಾರ ಬಗ್ಗೆ, ನಾವು ಇಲ್ಲಿ ಲೋಕಲ್ ಇವರು ಶಾಸಕರನ್ನ ಅವರು ಭೇಟಿ ಮಾಡಿದರು, ಅವರು ನಮ್ಮನ್ನು ಕರೆಸಿದರು, ಇನ್ನೂ ನಡೀತಾ ಇದೆ. ಅವರ ಒಂದು ಒಪ್ಪಿಗೆ ಪಡ್ಕೊಂಡೇ ನಾವು ಮಾಡಬೇಕೇನ, ಏನೋ ಒಂದು ಜಬರ್ದಸ್ತಲ್ಲಿ ಮಾಡೋ ಅಂಥ ಕೆಲಸ ಅಲ್ಲ ಇದು. ಈಗ 104 ಎಕರೆಯವರು ಪೂರಾ ಇನ್ನು ಬಾಕಿಯವರೆಲ್ಲ ಕೊಟ್ಟಾಗ ಇವ್ರನ್ನೂ ನಾವು ಮನವೊಲಿಸ್ಕೊತೀವಿ ಅಂತ ಏನೋ ಒಂದು ಧೈರ್ಯ ಅಷ್ಟೇ. ಇದರೊಳಗೆ ರಾಜಕಾರಣಿಗಳು ಹೇಗೆ ತಮ್ಮ ಬೇಳೆ ಬೇಯಿಸ್ಕೋತಾರೆ ಅನ್ನೋದನ್ನ ಕೇಳಿದ್ರೆ ಸಾಮಾನ್ಯ ಜನಗಳು ಅವರು ತೋಡೋ ಕೆಡ್ಡಾಗೆ ಹೇಗೆ ಬೀಳ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಊರಲ್ಲಿ ಎಲೆಕ್ಷನ್ ಇರೋ ಟೈಮಲ್ಲಿ ತಮಗೆ ಬೇಕಾದ ವ್ಯಕ್ತಿಗಳ ಜೊತೆ ಯಾವ್ಯಾವುದೋ ಯೋಜನೆ ಅಂತ ಹೇಳಿ ಸರ್ವೆ ಮಾಡಿ ಅದು ಇದೇ ಜಲಾಶಯದ ನೀರಾವರಿ ಯೋಜನೆಗಾಗಿ ಮಾಡಿದ್ದು ಅನ್ನೋ ಒಂದು ಸಣ್ಣ ಸುಳಿವನ್ನು ಸಹ ಜನರಿಗೆ ಬಿಟ್ಕೊಟ್ಟಿಲ್ಲ ಇಲ್ಲಿನ ಸ್ಥಳೀಯ ಬಿಜೆಪಿ ಶಾಸಕರಾದ ಜೀವರಾಜ್ ಅವರು. ಅರಣ್ಯ ಒಪ್ಪಿಗೆ ಸಿಕ್ಕಿದ್ದು ಸಹಿತನೂ ಈ ಭಾಗದ ಸಂಸದರಿಗೆ ಗೊತ್ತು, ಅವರೇ ಕೊಡಿಸಿರ್ತಕ್ಕಂಥದ್ದು. ನೇರವಾದ ಆರೋಪ ಇದೆ. ರೈತರನ್ನ ಕನ್ಸಲ್ಟ್ ಮಾಡ್ತಾರೆ, ಯಾಕಂತಂದರೆ ಗೆದ್ದು ಇವರು ಹೋದಲ್ಲಿಂದ ಈ ಭಾಗಕ್ಕೆ ಯಾವ ಭಾಗಕ್ಕೂ ಬಂದಿಲ್ಲ. ಈ ಭಾಗ ದೊಡ್ಡಿನ ತಲೆ ಸಾತ್ಕೊಳ್ಳಿ ಎಲ್ಲಿದೆ ಅಂತಲೇ ಮಾನ್ಯ ಸಂಸದರಿಗೆ ಗೊತ್ತಿಲ್ಲ. ಅವರು ಇದಕ್ಕೆ ಅನುಮತಿ ಕೊಡಿಸಿದರು. ಅನುಮತಿ ಕೊಡಿಸಿದ್ರಿಂದಾಗೆ ಇವತ್ತು ಅಲ್ಲಿ ಕಾಡು ಕಡಿಲಿಕ್ಕಾಯಿತು. ಕಾಡು ಕಡ್ದಂಥ ಸಂದರ್ಭದಲ್ಲಿ ಮತ್ತೆ ರೈತರೆಲ್ಲ ಒಟ್ಟುಗೂಡಿಸಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ವಿರೋಧ ವ್ಯಕ್ತಪಡಿಸಿದ್ರಿಂದ ಮತ್ತೆ ಶಾಸಕರು ಅಲ್ಲಿ ಈಗ ಒಡೆದಾಳುವ ನೀತಿಗೆ ಮತ್ತೆ ಕೈ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಆರೋಪ ಮಾಡ್ತಾ ಇದ್ದೇನೆ, ಇದರಲ್ಲಿ ರೈತರ ಹಿತಾಸಕ್ತಿ ಖಂಡಿತ ಇಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ರೈತರನ್ನ ಕೂರಿಸಿ ಅಧಿಕಾರಿಗಳು ಮತ್ತು ಈ ಕಂಪನಿಯ ಇಂಜಿನಿಯರ್ಗಳು ಮತ್ತು ಈ ನೀರಾವರಿ ಇಲಾಖೆ ಅಧಿಕಾರಿಗಳು ನೇರವಾಗಿ ಬಂದು ರೈತರನ್ನ ಮುಖಾಮುಖಿ ವಾಸ್ತವಾಂಶವನ್ನು ಹೇಳಬೇಕಾಗ್ತದೆ. ಶಾಸಕರು ಜನರಿಗೆ ನೇರವಾಗಿ ಹೇಳಬೇಕಾಗ್ತದೆ, ಏನಾಗ್ತದೆ, ಎಲ್ಲಿ ಹೋಗ್ತದೆ ಚಾನಲ್ಲು, ಏನು ನಿಮ್ಮ ಭವಿಷ್ಯ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳಬೇಕಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಊರವರು ತಮ್ಮೊಳಗಿನ ಸಣ್ಣ ಸಣ್ಣ ಜಗಳದಲ್ಲಿ ಮೈಮರೆತಾಗ ಅದು ಹೇಗೆ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೋತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇನ್ನು ಇವೆಲ್ಲ ವಿಚಾರಗಳಲ್ಲಿ ಈ ಸಾತ್ಕೋಳಿ ಜನಗಳ ಬೆಂಬಲಕ್ಕೆ ನಿಂತ ಡಾಕ್ಟರ್ ಅಂಶುಮನ್ ಅವರು ಕೆಲವು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಇವರ ಪ್ರಕಾರ ಈ ಯೋಜನೆಯಲ್ಲಿ ರಾಜಕೀಯ ಹಿತಾಸಕ್ತಿಯೇ ಜಾಸ್ತಿ ಇದೆ. ಈ ಒಂದು ಯೋಜನೆ ಕುಡಿಯೋ ನೀರಿನ ಯೋಜನೆಗೆ ಸ್ಥಳೀಯವಾಗಿ ನಮ್ಮ ವಿರೋಧ ಸಹ ಇಲ್ಲ. ನಮ್ಮ ಭಾವನೆ, ನಮ್ಮ ಮಲೆನಾಡು ಜನರ ಒಂದು ಮುಗ್ಧ ಭಾವನೆ ಏನಂತ ಹೇಳಿದ್ರೆ, ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸ್ಬೇಕು, ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಈ ಪಾಲಿಸಿಯಲ್ಲಿ ನಾವು ಈ ಒಂದು ಶುರುವಾಗಿರುವಂಥ ವಿಚಾರ. ಬಟ್ ನಾವು ಈ ಒಂದು ಯೋಜನೆ ಶುರುವಾಗಿರುವಂಥ ಸಂದರ್ಭದಲ್ಲಿ ಇದು ಡೀಪ್ ಕಟ್ ಕೆನಾಲ್ಸ್ ಮುಖಾಂತರ ಈ ಮಲೆನಾಡಿನ ಒಂದು ಪರಿಸರಕ್ಕೆ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಅನೇಕ ಸಾಮಾನ್ಯ ಜನರ, ರೈತರ
ಬದುಕೇ ನಾಶ ಆಗುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಶುರುವಾಗಿರುವಂಥ ಒಂಥರ ನೀಲಿ ನಕ್ಷೆ ನಮ್ಮ ಗಮನದಲ್ಲಿತ್ತು. ಹಾಗಾಗಿ 2008ರಿಂದ ನಾವು ಸತತವಾಗಿ ಈ ಯೋಜನೆ ಆಗ್ತಿರುವಂಥ ನೀತಿಯ ವಿರುದ್ಧವಾಗಿ ನಮ್ಮ ಹೋರಾಟಗಳಿದೆ. ಸಾತ್ಕೊಳಿ ಮತ್ತು ದೊಡ್ಡಿನತಲೆ ಅನ್ನೋ ಊರಿನ ಮೇಲೆ ಹೋಗ್ತಿರತಕ್ಕಂಥ ಈ ಚಾನಲ್ ಏನು ಬರುತ್ತೆ, ಈ ಚಾನಲ್ಲಿನಲ್ಲಿ ಆ ಊರಿನ ಅಭಿಪ್ರಾಯ ತಗೊಂಡು ಮಾಡಿದಾರ ಅಂತ. ಯಾಕಂದರೆ ಅಧಿಕಾರಿಗಳು ಹೇಳೋ ಪ್ರಕಾರ ಇಲ್ಲ, ನಾವು ಆ ಊರಿನ ಜನರ ಅಭಿಪ್ರಾಯ ತಗೊಂಡಿದ್ದೀವಿ, ಇದಕ್ಕೆ ನಾವು ನಮ್ಮ ಹತ್ರ ಇದು ಕೂಡ ಪ್ರೂಫ್ ಕೂಡ ಇದೆ. ಅಲ್ಲಿ ಜನರ, ಯಾಕಂದರೆ ಸ್ಥಳೀಯ ಅಲ್ಲಿ ಜನಗಳ ಅಭಿಪ್ರಾಯ ತಗೊಂಡೆ ಇವ್ರ ಮುಂದಿನ ಯೋಜನೆನ ಮುಂದುವರಿಸ್ಬೇಕಾಗತ್ತೆ. ಈಗ ಅಲ್ಲಿ ತಗೊಂಡಿದ್ದೀನಿ ಅಂತ ಒಬ್ಬರು ಹೇಳ್ತಾರೆ, ತಗೊಂಡಿಲ್ಲ ಅಂತ ಒಬ್ಬರು ಹೇಳ್ತಾರೆ. ಇದು ಸ್ವಲ್ಪ ಗೊಂದಲ ಅಂತ ಅನ್ಸಲ್ವಾ ಅಂತ. ಈಗಾಗಲೇ ನೀವೆಲ್ಲ ಆ ಭಾಗಕ್ಕೆ ವಿಸಿಟ್ ಮಾಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಆ ವಿಚಾರಗಳನ್ನು ನೀವು ನೋಡಿದ್ದೀರಾ. ವಾಸ್ತವಿಕವಾಗಿ ಮುಗ್ಧ ಜನರ ಒಂದು ಬದುಕು, ಅವರು ಸೆಕೆಂಡ್ ಟೈಮ್ ರಿಹ್ಯಾಬಿಲಿಟೇಟ್ ಆಗ್ತಾ ಇದ್ದಾರೆ. ಒಂದು ಮುಳುಗಡೆ ಪ್ರದೇಶದಿಂದ ಅವರು ತ್ಯಾಗ ಮಾಡಿ ಇನ್ನೊಂದು ಭಾಗಕ್ಕೆ ಬಂದು ಸೆಟ್ಲಾಗಿ ಇನ್ನೊಂದು ಸತಿ ತಲೆ ಎತ್ತಿ ನಿಂತಿರುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಈ ರೀತಿಯ ಯೋಜನೆಯ ಮುಖಾಂತರ ಅವರ ಬದುಕಿಗೆ ಒಂದು ತೂಗಕತ್ತಿ ಅಲ್ಲಾಡ್ತಿದೆ ಅಂತ ಹೇಳಿದ್ರೆ ಇದು ಖಂಡಿತ ಒಂದು ದುರಾದೃಷ್ಟ ಒಂದು ವಿಚಾರ. ಈ ಯೋಜನೆ ವಿಚಾರವಾಗಿ ಅಧಿಕಾರಿ ವರ್ಗದವರು ಏನು ಹೇಳಿದ್ರು ಅಂತ ನೋಡಿದ್ರಲ್ಲ. ಇನ್ನು ಈ ವಿಚಾರವಾಗಿ ನ್ಯಾಯಯುತವಾಗಿ ಹೋರಾಟಕ್ಕಿಳಿದಿರತಕ್ಕಂಥ ಹೋರಾಟಗಾರರು ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳೇನು, ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಸಾತ್ಕೊಳಿ ಊರಿನ ಮಾರ್ಗವಾಗಿ ಹೋಗ್ತಕ್ಕಂಥ ಈ ಕಾಲುವೆ ವಿಚಾರದಲ್ಲಿ ಈ ಊರಿನ ಜನ ಎಷ್ಟೊಂದು ನೊಂದಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ. ಹಾಗೆ ಇದ್ರ ವಿಚಾರದಲ್ಲಿ ಈ ಊರಿನ ಜನತೆ ಏನು ಹೇಳ್ತಾರೆ, ಹಾಗೆ ಹೋರಾಟಗಾರರು ಏನು ಹೇಳ್ತಾರೆ, ಇನ್ನು ಅಧಿಕಾರಿ ವರ್ಗಗಳ ನಿಲುವೇನು, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಊರವರು ತೋರಿಸ್ತಿರೋ ಈ ಜಲಾಶಯದ ಪ್ರಾಜೆಕ್ಟ್ನ ನೀಲನಕ್ಷೆ ಏನಿದೆ, ಇದರ ಪ್ರಕಾರ ಈ ನದಿ ತಿರುವು ಯೋಜನೆಯಲ್ಲಿ 2 ಜಾಕ್ವೆಲ್ ಪಾಯಿಂಟ್ ಅಂತ ಬರುತ್ತೆ. ಜಾಕ್ವೆಲ್ ಪಾಯಿಂಟ್ ಅಂದ್ರೆ ನೀರಿನ ಸರಾಗವಾದ ಹರಿವು ಎಲ್ಲೂ ನಿಲ್ಲುತ್ತೋ ಅಲ್ಲಿಂದ ಹರಿದು ಬಂದ ನೀರನ್ನ ನಂತರದ ಚಾನಲ್ಗೆ ಹರಿಯಬಿಡಲಾಗುತ್ತೆ. ಇದಕ್ಕೆ ಸಾವಿರಾರು HP ಕರೆಂಟ್ ಕೂಡ ಬೇಕು. ಆದ್ರೆ ಊರವರು ತೋರಿಸೋ ಪರ್ಯಾಯ ಮಾರ್ಗದಲ್ಲಿ ನೀರಾವರಿ ಯೋಜನೆ ಪ್ಲಾನ್ ಆದ್ರೆ ಕೇವಲ 1 ಜಾಕ್ವೆಲ್ ಪಾಯಿಂಟ್ ಅಷ್ಟೇ ಬೇಕಾಗುತ್ತೆ. ಇಲ್ಲಿನ ಅಧಿಕಾರಿಗಳಿಗೆ ಕಾಡಿನ ಒಡನಾಟ ನಿಜಕ್ಕೂ ಇದೆಯೋ ಅಥವಾ ಇಲ್ಲೇ ಹುಟ್ಟಿ ಬೆಳೆದ ಈ ಮುಗ್ಧ ಜನಗಳಿಗೆ ಒಡನಾಟ ಇದೆಯೋ ಅಂತ ಗಮನಿಸಬೇಕು. ಯಾಕಂದ್ರೆ ಅವರೇ ತೋರಿಸೋ ಈ ಚಾನಲ್ನ ಮಾರ್ಗ ಏನಿದೆ, ಗ್ರಾಮಸ್ಥರು ಮತ್ತು ಸ್ಥಳೀಯರು ಓಡಾಡಿದಂತ ಮಾರ್ಗ. ಎಲ್ಲಿ ನೀರಾವರಿ ಚಾನಲ್ನ ಮಾರ್ಗ ಮಾಡಿದ್ರೆ ಹೇಗೆ ನೀರು ಹರಿದು ಹೋಗುತ್ತೆ ಅನ್ನೋ ಸಾಮಾನ್ಯ ಪ್ರಜ್ಞೆ ಈ ಜನರಿಗಿದೆ. ಹಾಗಾಗಿ ಈ ಯೋಜನೆ ಮಾರ್ಗದ ವಿಚಾರವಾಗಿ ಸರ್ಕಾರ ಮತ್ತು ಈ ಯೋಜನೆಯ ಇಂಜಿನಿಯರ್ಗಳು ಸ್ಥಳೀಯ ಗ್ರಾಮಸ್ಥರ ಗಮನಕ್ಕೂ ತರಬೇಕಿತ್ತು. 11.267 ಬರುತ್ತೆ ಇದು ಟೋಟಲ್ ಲೆಂತು. ತಮಗೆ ಹೇಳ್ದಂಗೆ ಜಾಕ್ವೆಲ್ ಪಾಯಿಂಟ್ 2 ಬರುತ್ತೆ. ಸೊ ಫೈನಲ್ ಪಾಯಿಂಟ್ ಡೆಸ್ಟಿನೇಷನ್ ಪಾಯಿಂಟ್ ಈಸ್ ನೆಲಗದ್ದೆ, ಬ್ಯಾಕ್ ವಾಟರ್ ಆಫ್ ಭದ್ರಾ ಡ್ಯಾಮ್ದು ಬ್ಯಾಕ್ ವಾಟರ್ದು. ಟೋಟಲ್ ನಾವು ಸುಮಾರು ಒಂದು 15 TMC ನೀರನ್ನ ತುಂಗಾ ಬ್ಯಾಕ್ ವಾಟ್ರಿಂದ ಭದ್ರಾ ಬ್ಯಾಕ್ ವಾಟರ್ಗೆ ಫೀಡ್ ಮಾಡ್ತೀವಿ. ಇನ್ನು ರೈತರು ಹೇಳೋ ಮಾರ್ಗದಲ್ಲಿ ಈ ತುಂಗಾ ತಿರುವು ಯೋಜನೆಯ ಕಾಲುವೆ ಮಾಡಿದ್ರೆ ಸುಮಾರು ಕಾಡು ಕೂಡ ಉಳಿಯುತ್ತೆ. ಇವರು ತೋರಿಸೋ ಮಾರ್ಗದಲ್ಲಿ ಬರೋದು ಅಲ್ಲಿನ ಸ್ಥಳೀಯ ನೆಲಕ್ಕೆ ಯಾವೊಂದು ಉಪಕಾರಿ ಇಲ್ಲದ ಅಕೇಶಿಯಾ ಮತ್ತು ನೀಲಗಿರಿ ಮರಗಳು. ಈಗಾಗಲೇ ಈ ಮರಗಳ ವಿಚಾರದಲ್ಲಿ ಮಲೆನಾಡು ಭಾಗದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿರುವ ಬೆನ್ನಲ್ಲೇ ಈ ನೀಲಗಿರಿ ಮರಗಳಿರೋ ಕಾಡು ತೆಗೆದ್ರೆ ಈ ನೆಲಕ್ಕಾಗ್ಲಿ ಇಲ್ಲಿನ ಸ್ವಾಭಾವಿಕ ಕಾಡಿಗಾಗ್ಲಿ ಯಾವುದೇ ಹಾನಿಯಾಗೋದಿಲ್ಲ. ಇದೇ ಮಾರ್ಗದಲ್ಲಿ ಕಾಲುವೆ ಮಾಡೋ ಇನ್ನೊಂದು ದುರುದ್ದೇಶದ ಮೇಲೆ ಬೆಳಕು ಚೆಲ್ಲಬೇಕು. ಅದೇನಂದ್ರೆ ಈ ಭಾಗದಲ್ಲಿ ಬರೋ ಜಮೀನುಗಳ ಮೂಲಕ ಇವರು ನೀರಾವರಿ ಕಾಲುವೆ ಮಾಡಿದ್ರೆ ರಾಜಕಾರಣಿಗಳಿಂದ ಹಿಡಿದು ಅಧಿಕಾರಿಗಳವರೆಗೂ ಪರಿಹಾರ ಹಂಚಿಕೆ ವಿಚಾರವಾಗಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಮಾಡಬಹುದು ಅನ್ನೋದು ಇದೆ. ಹಾಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮರಗಳ ಮೇಲೆ ಕಣ್ಣು ಹಾಕಿರೋ ಟಿಂಬರ್ ಮಾಫಿಯಾ ಕೂಡ ಇದರಲ್ಲಿ ಶಾಮೀಲಾಗಿದೆ ಅಂತಲೂ ಇಲ್ಲಿನ ಜನ ಹೇಳ್ತಾರೆ.
ಯಾವುದೇ ಕಾರಣಕ್ಕೂ ಈ ಮಾರ್ಗದಲ್ಲಿ ತಗೊಂಡೋಗೋಂಥ ವ್ಯವಸ್ಥೆ ಇತ್ತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬದುಕನ್ನು ಕಟ್ಟೋಂಥ ವ್ಯವಸ್ಥೆನೇ ಇಲ್ಲ. ನಾವು ನಾಳೆ ವಿಷ ಕುಡಿಯೋಂಥ ಪರಿಸ್ಥಿತಿನೇ ಆಗ್ಬೋದು ಅನ್ನೋ ಲೆವೆಲಿಗೆ ಐತೆ. ಈ ಮಾರ್ಗನ ಬದಲಿ ವ್ಯವಸ್ಥೆ ಮಾಡ್ಕೊಬೇಕು, ಪರಿಸರನ ಉಳಿಸ್ಬೇಕು, ನಮ್ಮ ರೈತರನ್ನ ಉಳಿಸ್ಬೇಕು. ರೈತರನ್ನ ಏನೋ ಕಡೆಗಣಿಸೋಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಇವತ್ತು. ಯಾಕಂತಂದ್ರೆ ರೈತರಿಗೆ ಗತಿ ಸ್ಥಿತಿಗತಿ ಅಂತ ನೋಡೋಂಥ ಲೆವೆಲಲ್ಲೇ ಕಾಣ್ತಾ ಇಲ್ಲ ಅಧಿಕಾರಿಗಳು. ಅಂಥ ಪರಿಸ್ಥಿತಿ ಬಂದಿತ್ತು. ಇಂಥ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ಸದೆ ಬಡ್ದು ಅವ್ರನ್ನ ಈ ಇಂಥ ಕೆಲಸ ಮಾಡೋಂಥ ಅಧಿಕಾರಿಗಳನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಹೊರಗಡೆಗೆ ಅಂತ ಕಳಿಸಿ. ಇಲ್ಲ ಅಂತಂದ್ರೆ ಅವ್ರನ್ನ ಏನು ಸ್ಥಿತಿಗತಿ ಮಾಡ್ಬೇಕಂದ್ರೆ ನಾವು ಗ್ರಾಮಸ್ಥರೇ ಮಾಡ್ತೀವಿ. ಮುಂದೆಗೃತವಾಗಿ ಯಾವುದೇ ಕಾರಣಕ್ಕೆ ಇಲ್ಲಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಇಲ್ಲಿ ಕೆಲಸ ಮಾಡೋಂಥ ಸ್ಥಿತಿಯಲ್ಲಿ ಆಗಲಿ, ಅವ್ರಿಗೆ ಬಂದು ತಲೆ ತೋರಿಸೋಂಥ ವ್ಯವಸ್ಥೆಯಲ್ಲಿ ನಾವು ಯಾವುದೇ ಕಾರಣ ಖಂಡಿತವಾಗಿ ಬಿಡಲ್ಲ. ಇನ್ನು ಇಷ್ಟೆಲ್ಲ ನಡೀತಿದ್ರು ಜನಪರ ಕಾಳಜಿ ಇರೋ ಮಂತ್ರಿ ಅಂತ ಬಿರುದು ತಗೊಂಡಿರೋ ನೀರಾವರಿ ಸಚಿವರಾದ MB ಪಾಟೀಲರು ಈ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಈ ಭಾಗದ ಜನರ ಕೂಗು ತಮ್ಮ ಕಡೆ ಮುಟ್ಟಿಸೋ ಜವಾಬ್ದಾರಿ ಈಗ ನಮ್ಮ ಹೆಗಲಿಗೆ ಬಿದ್ದಿದೆ ಸಹ. ಇನ್ನು ಇವೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಗಮನ ಸೆಳೆದು ಸುದ್ದಿ ಮಾಡೋಕೆ ಹಿಂದೆ ನಿಂತು ಪ್ರೋತ್ಸಾಹಿಸಿದ ಪರಿಸರವಾದಿಗಳಾದ ಶೃಂಗೇರಿಯ ಕಲ್ಕುಳಿ ವಿಠ್ಠಲ್ ಹೆಗ್ಡೆಯವರು ಸುದ್ದಿವಾಹಿನಿಯ ಜೊತೆ ನಡೆಸಿದ ಸಂವಾದದಲ್ಲಿ ನಮ್ಮ ಜೊತೆ ಸಾತ್ಕೋಳಿ ರೈತರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ತುಂಗಾ ತಿರುವು ಯೋಜನೆ ಅದು ಏತ ನೀರಾವರಿ, ಲಿಫ್ಟ್ ಮಾಡುವಂಥದ್ದು. 2 ಜಾಕ್ವೆಲ್ ಅಂತ ಏನು ಹೇಳಿದ್ದಾರೆ, ಆ ಜಾಕ್ವೆಲ್ಗಳಿಗೆ ಅದು 25 ಹೆಕ್ಟೇರ್ನಷ್ಟು ಅಗಲ ಕೆರೆಗಳನ್ನು ಮಾಡಿ ಆ ಕೆರೆಗಳಿಗೆ ತಂದು ಅಲ್ಲಿಂದ 8,000 ಹಾರ್ಸ್ ಪವರಿನ ಪಂಪ್ಗಳನ್ನು ಇಟ್ಟು ಲಿಫ್ಟ್ ಮಾಡುವಂಥದ್ದು ಅಂತ ಅವ್ರು ಇದೆ, ಆ ಯೋಜನೆಯಲ್ಲಿದೆ. ಈ ಜನ ಹೇಳೋ ಪ್ರಕಾರ ಆ ರೀತಿ ಒಂದು ಜಾಕ್ವೆಲ್ ಮಾಡಿದ್ರೆ ಸಾಕು ಅಂತ. ಈ ಊರು ಮತ್ತು ಈ ಕಾಡನ್ನು 20,000 ಮರನ 20,000ದಲ್ಲಿ 2,000 ಮರ ಕಡ್ದಾಗಿದೆ. ಇನ್ನು ಏನು 18,000 ಮರಕ್ಕೆ ಇವರು ಗುರ್ತು ಮಾಡಿದ್ದಾರೆ ಕಡಿಬೇಕು ಅಂತೇಳಿ. ಈ ಮರಗಳನ್ನು ಭಾಳ ಸುಲಭವಾಗಿ ಉಳಿಸ್ಬೋದು. ನನಗೆ ಕಾಣಿಸುತ್ತೆ, ಬೆಂಗಳೂರಲ್ಲಿ ಒಂದು ರಸ್ತೆ ಅಗಲ ಮಾಡಬೇಕಾದ್ರೆ ರಸ್ತೆ ಬದಿ ಇರುವ ಒಂದು ಮರನ ಕಿತ್ತು ಅದು ಹಾಗೆ ತಗೊಂಡೋಗಿ ಮತ್ತೊಂದು ಕಡೆ ಇಡೋದಕ್ಕೆ ಅಥವಾ ಅದೇ ಥರದ ಮರ ಉಳಿಸೋದಕ್ಕೆ ಒಂದೊಂದು ಮರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಇಲ್ಲಿ 20,000 ಮರನ ಯಾವ ಇದಿಲ್ಲದೇ ಕತ್ತರಿಸಾಕ್ತಿದ್ದಾರೆ. ಇದು ಯಾವ ನ್ಯಾಯ ಇದು? ಆ ಮರಗಳಿಗಿಂತ ಈ ಮರಗಳು ಇನ್ನೂ ವಿಶೇಷವಾದ ಮರಗಳು, ಪ್ರಕೃತಿಗೆ ಮಳೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಮರಗಳು. ಹಂಗದ್ರಿಂದ ಇದು ನಾನು ಯಾಕೆ ಹೇಳ್ತೀನಿ ಇದನ್ನಂದರೆ, ಇದು ಲಿಫ್ಟ್ ಇರಿಗೇಷನ್ನು. ಇದಕ್ಕೆ ಜಾಕ್ವೆಲ್ಗಳು, ಪೈಪ್ಗಳು, ಒಂದಷ್ಟು ದೂರ ಕಾಲುವೆಗಳು ಈ ಥರ ಮಾಡುವಂಥ ಯೋಜನೆ. ಈ ಪೈಪನ್ನು ಉದ್ದ ಹೆಚ್ಚು ಕಡಿಮೆ ಮಾಡಿದರೆ ಈ ಕಾಡನ್ನು ರಕ್ಷಣೆ ಮಾಡ್ಬೋದು. ಅಥವಾ ನೀರು ಎತ್ತೋದನ್ನು ಇಷ್ಟು ಎತ್ತರ ಎತ್ತೋದನ್ನು ಇನ್ನೊಂದು ಸ್ವಲ್ಪ ಅಷ್ಟು ಎತ್ತರಕ್ಕೆ ಎತ್ತಿದರೆ ಅದು ಗ್ರಾವಿಟಿಯಲ್ಲಿ ಹೋಗ್ಬೋದು. ಆದರೆ ಸಾತ್ಕೋಳಿ ಜನ ಹೇಳೋ ಪ್ರಕಾರ ಒಂದೇ ಜಾಕ್ವೆಲ್ ಮಾಡಿದರೆ ಸಾಕು, ಮತ್ತೆ ಅದು ಗ್ರಾವಿಟಿಲೇ ಹೋಗುತ್ತೆ. ಅವ್ರು ತೋರಿಸೋ ದಾರಿಲಿ ತೋರಿಸಿದ್ರೆ 5 ಕಿಲೋಮೀಟ್ರ್ ಕಡಿಮೆನೂ ಆಗುತ್ತೆ. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೂ ಉಳಿಯುತ್ತದೆ. ಭಾಳ ಬೇಗ ಕೆಲಸನೂ ಆಗುತ್ತೆ, ಬಯಲುಸೀಮೆಯವರಿಗೆ ನೀರು ಹೋಗುತ್ತೆ. ಅದು ಬಿಟ್ಟು ಈ ಥರ ಇಲ್ಲೇ ಮಾಡ್ತಿದ್ದಾರೆ ಅಂತಂದರೆ ಇವರಿಗೆ ಈ 20,000 ಮರಗಳ ಮೇಲೆ ಕಣ್ಬಿದ್ದಿದೆ. ಈ ಲಾಭಕ್ಕೋಸ್ಕರ ಮತ್ತು ಯಾವುದೇ ಈಗಿನ ಯೋಜನೆಗಳನ್ನು ನಾವು ನೋಡಿದಾಗ ನಾನು ಕೆಲವು ಕಾಂಟ್ರಾಕ್ಟರ್ಗಳನ್ನು ನಾನು ಕೇಳ್ತಿದ್ದೀನಿ. ಏನು ಹೇಳ್ತಾರೆ ಅಂದರೆ, 100 ರೂಪಾಯಿ ದುಡ್ಡು ಬಂದರೆ ಅದರಲ್ಲಿ 60 ರೂಪಾಯಿ ಕೆಲಸ ಆಗ್ಬೋದು, ಹೆಚ್ಚು 40 ರೂಪಾಯಿ ಎಲ್ಲರೂ ಹಂಚ್ಕೋತಾರೆ. ಅದು ರಾಜಕಾರಣಿಗಳು ಇದ್ದಾರೆ, ಅದರಲ್ಲಿ ಅಧಿಕಾರಿಗಳು ಇದ್ದಾರೆ, ಎಲ್ಲರೂ ಇರ್ತಾರೆ. ಅದು ಹೌದೌದು, ಅದೊಂದು ಸಂಪ್ರದಾಯದ ಥರ ಇದೆ. ಹಾಗಾಗಿ ಹೆಚ್ಚೆಚ್ಚು ಕೋಟಿ ಹಣ ಬಂದರೆ ಹೆಚ್ಚೆಚ್ಚು ದುಡ್ಡು ಇವ್ರಿಗೆಲ್ಲರಿಗೂ ಪಾಲಿದೆ, ಸಿಗ್ತದೆ. ಈ ಬಗ್ಗೆ ಮುಖ್ಯ ಇಂಜಿನಿಯರು ಮಾತಾಡಿದ ಪ್ರಕಾರ ಇಲ್ಲ, ಇದು ಫೈನಲ್ ಅಲೈನ್ಮೆಂಟ್ ಆಗಿದೆ, ಕಡಿಮೆ ಡ್ಯಾಮೇಜ್ ಎಲ್ಲ ಆಗುತ್ತೆ, ಅಲ್ಲಿ ನಾವು ಈ ಯೋಜನೆ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ನೀವು ಸ್ಥಳೀಯರನ್ನು ಕೇಳಿದ್ರ, ನೀವು ಅದು ಯಾವುದೋ ಮೀಟ್ರ್ ಇಟ್ಕೊಂಡು, ಎಲಿವೇಷನ್ ಮೀಟ್ರ್ ಇಟ್ಕೊಂಡು ಇಲ್ಲಿ ಹೋಗುತ್ತೆ ಅಂತ ಮಾಡ್ಕೊಂಡಿದ್ದೀರಿ. ಹಾಗಾದರೆ ನೀವು ಯಾಕೆ ತೂಬಿನಕೆರೆ ಹತ್ರ ಅದನ್ನು ಕಾಲುವೆನ ಬದಲಾಯಿಸಿದ್ರಿ? ಅಲ್ಲಿ ಕಾಲುವೆ ಬದಲಾಯಿಸಿದ್ರಿ ಅಂದಮೇಲೆ ಮುಂದೆ ಸಾತ್ಕೋಳಿ ಹತ್ರನೂ ಬದಲಾಯಿಸ್ಬೋದಲ್ಲ. ಅಥವಾ ಈ ಕಾಡನ್ನು ತಪ್ಪಿಸೋಕ್ಕೋಸ್ಕರ ಅಥವಾ ಈ ಊರನ್ನು ತಪ್ಪಿಸೋಕ್ಕೋಸ್ಕರ ನಿಮ್ಮ ಪೈಪನ್ನು ಜಾಕ್ವೆಲ್ನ ಬೇರೆ ಪ್ರದೇಶದಲ್ಲಿ ಅಥವಾ ಬೇರೆ ಹಿಂದೆ ಮುಂದೆ ಮಾಡೋದಕ್ಕಾಗುತ್ತೆ. ಅಥವಾ ಪೈಪನ್ನು ಸ್ವಲ್ಪ ಉದ್ದ ಮಾಡೋದ್ರಿಂದ ಏನು ಬಹಳ ದುಡ್ಡಾಗೋದಿಲ್ಲ. ಅಥವಾ ಎಷ್ಟೇ ದುಡ್ಡಾಗಲಿ ಆ ಮರಗಳು ಅಮೂಲ್ಯವಾದ್ದು. ಆ ಮರಗಳನ್ನು ಕಡಿಯೋದಂತೂ ಯಾವ ಕಾರಣಕ್ಕೂ ಯಾರೂ ಒಪ್ಪುವಂಥದ್ದಲ್ಲ. ಅದು ಖಂಡಿತ ಮಾಡಬಾರ್ದಾದ ಕೆಲಸ. ಅದನ್ನು ಮಾಡೋದಕ್ಕೆ ಈ ಕರ್ನಾಟಕದ ಎಲ್ಲ ಜನ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಕೇಳಿದ್ರಲ್ಲ ವೀಕ್ಷಕರೇ,
ಪರಿಸರವಾದಿಯಾದಂಥ ಕಲ್ಕುಳಿ ವಿಠ್ಠಲ್ ಹೆಗ್ಡೆಯವರು ಈ ವಿಚಾರವಾಗಿ ನಮ್ಮ ಜೊತೆ ಮುಕ್ತವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಚಾರವಾಗಿ ನೀರಾವರಿ ಇಲಾಖೆಯಿಂದಾಗಲಿ, ನೀರಾವರಿ ಸಚಿವರಾಗಲಿ ಅಥವಾ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಸಚಿವರಾಗಲಿ ಈ ವಿಚಾರವಾಗಿ ಏನೇನು ಅಭಿಪ್ರಾಯ ತಗೊಂತಾರೆ, ಈ ತಮ್ಮ ನಿಲುವನ್ನು ಈ ಯೋಜನೆಯ ವಿಚಾರವಾಗಿ ತಮ್ಮ ಒಂದು ಊರನ್ನು ಉಳಿಸುವಂಥ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಸುದ್ದಿ ಟಿ ವಿ ಅವ್ರ ಮೇಲೆ ಒಂದು ಒತ್ತಡವನ್ನು ಹೇರಿ ತಾವು ಏನು ಮಾಡಬೇಕು ಅನ್ನೋಂಥದ್ದನ್ನು ಅವರ ಗಮನ ಸೆಳೆಯುವಂಥ ಕೆಲಸ ಮಾಡುತ್ತೆ. ಸುದ್ದಿ ಟಿ ವಿ ನಾವು ಸುಳ್ಳು ಹೇಳಲ್ಲ.